ವೀಕ್ಷಕ ಬಂಧುಗಳೇ, ಇಂದಿನ ಸಂಚಿಕೆಯಲ್ಲಿ ಶುಭಸ್ಥಾನ ಚಿತ್ರದುರ್ಗ ಶ್ರೀಮದ್ ದೇವಾದಿದೇವ 1008 ಭಗವಾನ್ ಶ್ರೀ ಮುನುಸೂರ್ವತ ತೀರ್ಥಂಕರರ ಪಂಚಕಲ್ಯಾಣ ಪ್ರತಿಷ್ಠಾ ಮತ್ತು ವಿಶ್ವಶಾಂತಿ ಮಹಾಯಾಗ ಮಹೋತ್ಸವ ದಿನಾಂಕ 23/4/2025 ರಿಂದ 25/4/2025 ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರ ಮಾರ್ಗದರ್ಶನ ಹಾಗೂ ಪಾವನ ಸಾನ್ನಿಧ್ಯ, ಪರಮ ಪೂಜ್ಯ ಸ್ವಸ್ತಿಶ್ರೀ ಭಟ್ಟಾಕಲಂಕ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರು, ಪರಮ ಪೂಜ್ಯ ಸ್ವಸ್ತಿಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರು ಹಾಗೂ ಪರಮ ಪೂಜ್ಯ ಸ್ವಸ್ತಿಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ನಡೆದ ವಿಧಿಪೂರ್ವಕ ಧಾರ್ಮಿಕ ವಿಧಿವಿಧಾನಗಳ ಪಾವನ ಕ್ಷಣಗಳನ್ನು ಇಲ್ಲಿ ಸಂಕಲಿಸಲಾಗಿದೆ. ಹಾಗೂ ಸಚಿವರಾದ ಶ್ರೀ ಡಿ ಸುಧಾಕರ್ ಅವರು ಹಾಗೂ ಅನೇಕ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಅರುಹ ಶ್ರೀ ಚರಣವ ನೆನೆವೇನು ಅನುದೀನ, ಜಿನರ ಶ್ರೀ ಚರಣವ ನೆನೆವೇ ನಾನು. ಅರುಹ ಶ್ರೀ ಚರಣವ ನೆನೆವೇನು ಅನುದೀನ, ಜಿನರ ಶ್ರೀ ಚರಣವ ನೆನೆವೇ ನಾನು. ಅರಗಿಳಿಗಳು ಫಲ ಪುಷ್ಪವ ನೆನೆವಂತೆ, ಅರಗಿಳಿಗಳು ಫಲ ಪುಷ್ಪವ ನೆನೆವಂತೆ, ಅರಹಂತರಡಿಗಳ ನೆನೆವೇ ನಾನು. ಅರುಹ ಶ್ರೀ ಚರಣವ ನೆನೆವೇನು ಅನುದೀನ, ಜಿನರ ಶ್ರೀ ಚರಣವ ನೆನೆವೇ ನಾನು. ಸಾಧು ಸಜ್ಜನರು ಸತ್ಪುರುಷರ ನೆನೆವಂತೆ, ಶ್ರೀ ಸಿದ್ಧರಡಿಗಳ ನೆನೆವೇ ನಾನು. ಸಾಧು ಸಜ್ಜನರು ಸತ್ಪುರುಷರ ನೆನೆವಂತೆ, ಶ್ರೀ ಸಿದ್ಧರಡಿಗಳ ನೆನೆವೇ ನಾನು. ಉತ್ತಮ ಸತಿ ತನ್ನ ಪುರುಷನ ನೆನೆವಂತೆ, ಉತ್ತಮ ಸತಿ ತನ್ನ ಪುರುಷನ ನೆನೆವಂತೆ, ಆಚಾರ್ಯರಡಿಗಳ ನೆನೆವೇ ನಾನು. ಅರುಹ ಶ್ರೀ ಚರಣವ ನೆನೆವೇನು ಅನುದೀನ, ಜಿನರ ಶ್ರೀ ಚರಣವ ನೆನೆವೇ ನಾನು.
ಹೊಲಕೋದ ಪಶು ತನ್ನ ಕರುವನ್ನು ನೆನೆವಂತೆ ಉಪಾಧ್ಯಾಯರಡಿಗಳ ನೆನೆವೆ ನಾನು. ಹೊಲಕೋದ ಪಶು ತನ್ನ ಕರುವನ್ನು ನೆನೆವಂತೆ ಉಪಾಧ್ಯಾಯರಡಿಗಳ ನೆನೆವೆ ನಾನು. ವಸಂತ ಕೋಗಿಲೆ ವನವನ್ನು ನೆನೆವಂತೆ, ವಸಂತ ಕೋಗಿಲೆ ವನವನ್ನು ನೆನೆವಂತೆ ಸಾಧುಗಳಡಿಗಳ ನೆನೆವೆ ನಾನು. ಅರುಹ ಶ್ರೀ ಚರಣವ ನೆನೆವೇನು ಅನುದೀನ, ಜಿನರ ಶ್ರೀ ಚರಣವ ನೆನೆವೆ ನಾನು. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೆ ಲೋಕಾಗ್ರಪಿತನೆ ಭಗವಂತ. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೆ ಲೋಕಾಗ್ರಪಿತನೆ ಭಗವಂತ. ಮೂಜಗವಂದಿತ ಪರಮದಿಗಂಬರ, ಮೂಜಗವಂದಿತ ಪರಮದಿಗಂಬರ ಯತಿಪತಿ ಸೇವಿಪ ಜಿನ ದೇವಾ, ಯತಿಪತಿ ಸೇವಿಪ ಜಿನ ದೇವಾ. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೆ ಲೋಕಾಗ್ರಪಿತನೆ ಭಗವಂತ. ಮನವಚಕಾಯದಿ ನಿಮ್ಮನ್ನು ಧ್ಯಾನಿಸಿ ಆನಂದ ಹೊಂದುವೆ ಪರಮಾತ್ಮ. ಮನವಚಕಾಯದಿ ನಿಮ್ಮನ್ನು ಧ್ಯಾನಿಸಿ ಆನಂದ ಹೊಂದುವೆ ಪರಮಾತ್ಮ. ಸಾರ್ಥಕವಾಗಲಿ ಎನ್ನಯ ಭವವು, ಸಾರ್ಥಕವಾಗಲಿ ಎನ್ನಯ ಭವವು, ನಿಮ್ಮನ್ನು ಸ್ತುತಿಸುವೆ ಭಗವಂತ, ನಿಮ್ಮನ್ನು ಸ್ತುತಿಸುವೆ ಭಗವಂತ. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೆ ಲೋಕಾಗ್ರಪಿತನೆ ಭಗವಂತ. ಅಷ್ಟಕರ್ಮಗಳ ದಿಟ್ಟತನದಲ್ಲಿ ದಹಿಸುತ್ತ ನಡೆದೆ ಮುದದಿಂದ, ಪರಮ ಪಾವನ ಸಿದ್ಧ ಪದವಿಯ ಪಡೆದು ಸುಖಿಸಿದೆ ನಲಿವಿಂದ. ಅಷ್ಟಕರ್ಮಗಳ ದಿಟ್ಟತನದಲ್ಲಿ ದಹಿಸುತ್ತ ನಡೆದೆ ಮುದದಿಂದ, ಪರಮ ಪಾವನ ಸಿದ್ಧ ಪದವಿಯ ಪಡೆದು ಸುಖಿಸಿದೆ ನಲಿವಿಂದ. ದೇವಾದಿದೇವ ಎನಿಸುತ್ತ ಮೆರೆದು, ದೇವಾದಿದೇವ ಎನಿಸುತ್ತ ಮೆರೆದು, ಪಡೆದಿಹೆ ನೀನು ಪರಮಾತ್ಮ ಪದವಿ, ಪಡೆದಿಹೆ ನೀನು ಪರಮಾತ್ಮ ಪದವಿ. ಮೂಜಗದಲ್ಲೂ
ಪೂಜಿತನಾದ ಮೂಜಗದಲ್ಲೂ ಪೂಜಿತನಾದ ಲೋಕಾಗ್ರಪಿತನೇ ಭಗವಂತ, ಲೋಕಾಗ್ರಪಿತನೇ ಭಗವಂತ. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೇ ಲೋಕಾಗ್ರಪಿತನೇ ಭಗವಂತ. ಜನ್ಮ ಜರಾ ಮರಣವ ಗೆದ್ದು ಸಿದ್ಧ ಪದವಿಯನು ನೀ ಪಡೆದೆ. ಜನ್ಮ ಜರಾ ಮರಣವ ಗೆದ್ದು ಸಿದ್ಧ ಪದವಿಯನು ನೀ ಪಡೆದೆ. ಸಿದ್ಧಲೋಕದ ಶ್ರೀ ಸಿದ್ಧ ಶಿಲೆಯಲಿ, ಸಿದ್ಧಲೋಕದ ಶ್ರೀ ಸಿದ್ಧ ಶಿಲೆಯಲಿ ಸ್ಥಿರದಿ ನೆಲೆಸಿಹೆ ಆನಂದದಿ, ಸ್ಥಿರದಿ ನೆಲೆಸಿಹೇ ಆನಂದದಿ. ಶುದ್ಧ ಭಾವದಲ್ಲಿ ಶುದ್ಧೋಪಯೋಗವ ಸಾಧಿಸಿ ನಲಿದಿಹೇ ಅನವರತ. ಶುದ್ಧ ಭಾವದಲ್ಲಿ ಶುದ್ಧೋಪಯೋಗವ ಸಾಧಿಸಿ ನಲಿದಿಹೇ ಅನವರತ. ಪರಮಾತ್ಮ ಪದವಿಯ ಪಡೆದ ಜಿನಪನೆ, ಪರಮಾತ್ಮ ಪದವಿಯ ಪಡೆದ ಜಿನಪನೆ. ನಿಮ್ಮನು ಧ್ಯಾನಿಪೆ ಭಗವಂತ, ನಿಮ್ಮನು ಧ್ಯಾನಿಪೆ ಭಗವಂತ. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೇ ಲೋಕಾಗ್ರಪಿತನೇ ಭಗವಂತ. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೇ ಲೋಕಾಗ್ರಪಿತನೇ ಭಗವಂತ. ಮೂಜಗವಂದಿತ ಪರಮದಿಗಂಬರ, ಮೂಜಗವಂದಿತ ಪರಮದಿಗಂಬರ. ಯತಿಪತಿ ಸೇವಿಪ ಜಿನ ದೇವಾ, ಯತಿಪತಿ ಸೇವಿಪ ಜಿನ ದೇವಾ. ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೆ, ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೆ, ಲೋಕಾಗ್ರದಲ್ಲಿ ನೆಲೆಸಿಹ ಜಿನನೆ ಲೋಕಾಗ್ರಪಿತನೇ ಭಗವಂತ.
जैनम जयति शासनम, ये पावन है शासन, ज्ञान का सागर है शासन, भक्ति की गागर है जैनम जयति शासनम। ಜೈನ್ ಸಮಾಜ ಬಹಳ ಪುಟ್ಟ ಮತ್ತು ಸಣ್ಣ ಸಮಾಜ. ಆದರೆ ಆ ಜೈನರಲ್ಲಿ ಇರ್ತಕ್ಕಂಥ ರಕ್ತ ಇದೆಯಲ್ಲ ಅದು ಬಹಳ ದೊಡ್ಡದು ಅಂತ ನನಗೆ
ಅನಿಸುತ್ತೆ. ಈಗ ನಮ್ಮ ಇತಿಹಾಸದಲ್ಲಿ ನೋಡಿದ್ರೆ ನಮ್ಮಲ್ಲೆಲ್ಲ ನಮ್ಮ ತೀರ್ಥಂಕರು ಏನೇನು ಆಗಿದ್ದಾರೆ ಅವರೆಲ್ಲ ಬಹುತೇಕ ಚಕ್ರವರ್ತಿಗಳಾಗಿದ್ದವರು. ಸೊ ಅವರ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ನೀವೆಲ್ಲ ಧನ್ಯರು ಮತ್ತು ಅಹಿಂಸಾ ಪರಮೋ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥದ್ದು ಬಹಳ ದೊಡ್ಡದು ಅಂತ ನನ್ನ ಭಾವನೆ. ಹಾಗೆ ಮೊದಲಿಗೆ ನಾವೇನು ಭಾವನೆಯನ್ನು ಮಾಡಬೇಕು ಹೇಳ್ತಾರೆ, ಯದ್ಭಾವಂ ತದ್ಭವತಿ ಅಂತ ಹೇಳಿ. ಅಂದರೆ ನಾವು ಏನು ಭಾವನೆಯನ್ನು ಮಾಡ್ತೀವಿ ಅದೇ ನಮಗೆ ಫಲ ಸಿಗ್ತಾ ಹೋಗ್ತದೆ ಅಂತ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೊಂಬುಜದ ಸ್ವಾಮೀಜಿಯವರಿದ್ದಾರೆ. ಅವರು ನಮ್ಮ ಪೂರ್ವಾಶ್ರಮದ ಗುರುಗಳು. ಅವರು ಆ ಸಂದರ್ಭದಲ್ಲಿ ಅವರೇನು ನಮಗೆ ಒಂದು ಮಾರ್ಗದರ್ಶನ ಮಾಡಿ ನೀವು ಕೂಡ ಸ್ವಾಮೀಜಿಯವರು ಆಗಬೇಕು ಅಂತ ಹೇಳಿ ಆದೇಶ ಮಾಡಿದಾಗ ನಾವು ಕೂಡ ಆಯ್ತು ನಾವು ಸ್ವಾಮೀಜಿ ಆಗ್ತೀವಿ ಅಂಥೇಳಿ ಭಾವನೆ ಮಾಡಿದ್ರಿಂದ ಈ ದಿನ ಅವ್ರ ಜೊತೆಗೆ ಕೂರ್ತಕ್ಕಂಥ ಒಂದು ಸೌಭಾಗ್ಯ ನಮಗೆ ಸಿಕ್ತು. ಹಾಗೆ ನಾವುಗಳು ಕೂಡ ಏನು ಎಲ್ಲ ಶ್ರಾವಕಿಯರು ಇರ್ಬೋದು, ಎಲ್ಲರೂ ಕೂಡ ಎಲ್ಲ ಭವ್ಯ ಜೀವಿಗಳು ನಾವು ಒಂದು ದಿನ ತೀರ್ಥಂಕರ ಪರಮಾತ್ಮನ ಆಗಬೇಕು, ನಾವು ಕೂಡ ಎಲ್ಲ ಕರ್ಮಗಳನ್ನು ನಾಶ ಮಾಡಿಕೊಂಡು ನಾವು ಕೂಡ ಪರಮಾತ್ಮನ ಆಗಬೇಕು ಅಂತಕ್ಕಂಥ ಒಂದು ಭಾವನೆಯನ್ನು ಈ ಸಂದರ್ಭದಲ್ಲಿ ಮಾಡಿದರೆ, ಈ ಭವದಲ್ಲಿ ಮಾಡಿದರೆ ಮುಂದೆ ಯಾವುದೋ ಒಂದು ಭವದಲ್ಲಿ ನಾವುಗಳು ಕೂಡ ಆ ಭಗವಂತರ ಒಂದು ವೇದಿಯಲ್ಲಿ ಕೂರ್ತಕ್ಕಂತಹ ಒಂದು ಅವಕಾಶ ನಮ್ಮೆಲ್ಲರಿಗೂ ಕೂಡ ಸಿಗ್ತದೆ. ಹಾಗೆ ನಾವೆಲ್ಲರೂ ಕೂಡ ಪ್ರಪ್ರಥಮವಾಗಿ ಒಂದು ಉತ್ತಮವಾದಂತಹ ಭಾವನೆಯನ್ನು ನಾವೆಲ್ಲ ಕೂಡ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಮಂತ್ರಿಗಳಾದಂಥ ಶ್ರೀ ಸುಧಾಕರ್ ಅವರು ಈಗ ಅನೇಕ ಬಾರಿ ಹೇಳ್ತಾ ಇರ್ತಾರಲ್ಲ, ನಮ್ಮ ಹಿರಿಯೂರಲ್ಲಿ ಯಾರೂ ಇಲ್ದಿದ್ರು ನಾನು ಗೆದ್ದು ಬರೋದು ಬೇರೆಯವರು ಒಟ್ಟಿಂದ ಜೈನರು ಭಾಳ ಕಮ್ಮಿ ಇದ್ದಾರೆ ಅಂತೆ. ಬಹುಶಃ ಅವರು ಹೆಮ್ಮೆ ಪಡೋದು ಯಾಕೆ ಅಂತ ಹೇಳಿದ್ರೆ, ಬಹುಶಃ ಎಲ್ಲರೂ ಅವರನ್ನು ಗೆಲ್ಲಿಸೋದು ಯಾಕೆ ಅಂತ ಹೇಳಿದ್ರೆ ಅವರು ಜೈನ ಧರ್ಮದವರು ಅಂತೇಳಿ ಗೆಲ್ಲಿಸ್ತಾರೆ. ಅದೇ ಬೇರೆ ಜಾತಿಯವರು ಅಂತ ಹೇಳಿದ್ರೆ ಇವತ್ತು ಬಹುಶಃ ಅವ್ರು ಗೆಲ್ತೈತಿಲ್ಲ. ಜೈನ ಜಾತಿ ಅಂತ ಆಗಿದ್ರೆ ಗೆಲ್ತಲೇ ಇರಲಿಲ್ಲ. ಯಾಕೆಂದರೆ ಇವತ್ತು ಜೈನ ಧರ್ಮೀಯರು ಅಂತ ಹೇಳಿದ್ರೆ ನಂಬಿಕೆ ಪ್ರಾಮಾಣಿಕತೆಗೆ ಉತ್ತಮವಾದಂಥ ಉದಾಹರಣೆ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಜೈನ ಧರ್ಮೀಯರು ಅಂತೇಳಿ. ಹಿಂದೆ ರಾಜ ಮಹಾರಾಜರ ಕಾಲದಿಂದಲೂ ಯಾವುದೇ ಒಂದು ಖಜಾನೆ ಸಾಮ್ರಾಜ್ಯದ ಹೊಣೆ ಇರ್ಬೋದು ಎಲ್ಲವನ್ನು ಕೊಡ್ತಿದ್ದು ಯಾರಿಗೆ ಅಂದರೆ ಜೈನರಿಗೆ ಕೊಡ್ತಿದ್ರು. ಸೇನಾಧಿಪತಿ ಜೈನರು, ರಾಜ ಜೈನರು, ವ್ಯಾಪಾರಿ ಜೈನರು, ಸೇನಾ ಎಲ್ಲ ವ್ಯವಸ್ಥೆಗಳು ನೋಡ್ಕೊಳ್ತಿದ್ದವರು ಜೈನರು. ಯಾಕೆ? ಜೈನ ಧರ್ಮದಲ್ಲಿ ಮೋಸ ಮಾಡುವಂಥ ಗುಣ ಇಲ್ಲ. ಅವರು ಸತ್ಯವಂತರು, ಅದನ್ನು ವ್ರತವಾಗಿ ಪಾಲಿಸ್ತಾರೆ. ಅಹಿಂಸೆ, ಸತ್ಯ, ಅಚೌರ್ಯ, ಬ್ರಹ್ಮಚರ್ಯ, ಅಪರಿಗ್ರಹ ಇರೋದನ್ನು ಇದು ಬರೀ ಬಾಯಿ ಮಾತಿಗಲ್ಲ, ಇವರು ವ್ರತವಾಗಿ ಪಾಲಿಸ್ತಾರೆ. ಹಾಗಾಗಿ ಯಾರು ಜೈನ ಧರ್ಮದ ವ್ರತ ಪಾಲಿಸ್ತಾರೋ ಅವರು ಮೋಸ ಮಾಡಲ್ಲ, ಅನ್ಯಾಯ ಮಾಡಲ್ಲ ಅನ್ನುವಂಥ ನಂಬಿಕೆಯಿಂದ ಅವರಿಗೆ ಅಧಿಕಾರವನ್ನು ಕೊಡ್ತಿದ್ರು, ವಿಶ್ವಾಸವನ್ನು ಇಡ್ತಿದ್ರು. ಹಾಗಾಗಿ ಇವತ್ತಿಗೂ ನಮ್ಮ ಇತಿಹಾಸದ ಪುಟಗಳ ಸಾಕ್ಷಿಯಿಂದಾಗಿ ನಮ್ಮ ಸುಧಾಕರ್ ಅವ್ರನ್ನ ಇವತ್ತು ಎಲ್ಲರೂ ವಿಶ್ವಾಸ ಗಳಿಸಿದ್ದಾರೆ ಅಂತ ಹೇಳಿದ್ರೆ ಅವರು ಜೈನ ಧರ್ಮೀಯರಾಗಿರೋದ್ರಿಂದಲೇ, ಅವರು ಜೈನ ಧರ್ಮದ ನಂಬಿಕೆ ಇಟ್ಟು ನಡೀತಿರೋದ್ರಿಂದ ಅವ್ರನ್ನ ಗೆಲ್ಲಿಸ್ತಿದ್ದಾರೆ. ನಾವು ಮುಂಬರುವ ಪೀಳಿಗೆಗೆ ಏನನ್ನ ಕೊಡ್ತೇವೆ ಅನ್ನೋದರ ಮೇಲೆ ನಮ್ಮೆಲ್ಲರ ಗಮನ ಬಹುಮುಖ್ಯವಾಗಿರ್ತದೆ. ಆಯ್ತಾ? ಬಸ್ತಿಗೆ ಬರ್ತೇವೆ, ಭಗವಂತನ ಪೂಜೆ ಮಾಡ್ತೇವೆ, ಇದು ಬಹಳ ಅವಶ್ಯ. ಹಾಗಾದರೆ ಇದನ್ನು ಬಿಟ್ಟು ಬಾಕಿದ್ ಮಾಡಿ ಅಂತ ಹೇಳಲ್ಲ. ನೀವು ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು, ಇದು ನಿಮ್ಮ ಆತ್ಮ ಕಲ್ಯಾಣಕ್ಕಾಯ್ತು. ಬಸ್ತಿ ಕಟ್ಕೊಂಡಿರೋದು, ಪೂಜೆ ಮಾಡ್ತಾ ಇರೋದು ಆತ್ಮ ಕಲ್ಯಾಣ, ಸಮಾಜದ ಏಳಿಗೆಗಾಗಿ ಮತ್ತು ಸಮಾಜದ ಉದ್ಧಾರಕ್ಕಾಗಿ ನಾವು ಏನನ್ನ ಕೊಡಬೇಕು ಅನ್ನೋದರ ಬಗ್ಗೆ ತಾವೆಲ್ಲರೂ ವಿಶೇಷವಾಗಿ ಗಮನ ಹರಿಸಬೇಕು. ಅದಕ್ಕೆ ಇವತ್ತು ಮಠಗಳೆಲ್ಲವೂ ಆಕ್ಟಿವ್ ಆಗಿದೆ. ಎಲ್ಲ ಸ್ವಾಮಿಗಳು ಯುವಕರಾಗಿದ್ದಾರೆ. ಆ ಮಠಾಧೀಶರನ್ನು ಸರಿಯಾದ ದಾರಿಯಲ್ಲಿ ಉಪಯೋಗಿಸಿಕೊಂಡ್ರೆ ಖಂಡಿತವಾಗಿ ನೀವು ಶಿಖರವನ್ನು ತಲುಪಿಸ್ತೀರಿ. ಇಲ್ಲ ಅಂತಂದರೆ ಶಕ್ತಿ ಕುಂದಿ ಆಯಾ ಮಠದಲ್ಲಿ ಮಾತ್ರ ಅದು ಪಸರಿಸ್ತದೆ. ಹಾಗಿಲ್ಲದೆ ಎಲ್ಲ ಮಠಗಳ ಸದುಪಯೋಗವನ್ನು ತಾವೆಲ್ಲರೂ ಸಕಾಲಕ್ಕೆ ಬಳಸ್ಕೊಂಡು ಧರ್ಮ ಜೀರ್ಣ ಉದ್ಧಾರಕ್ಕಾಗಲಿ ಅಂತ ಹೇಳ್ತಾ, ವರ್ಧತಾಂ ಜಿನುಶಾಸನಂ, ವರ್ಧತಾಂ ಜಿನುಶಾಸನಂ. ಸನ್ನಿಧಿಯಲಿ ನಾನಿಂದು ಕಂಡೆನು ನಿನ್ನಲಿ ನನ್ನನೆ, ಅಲ್ಲಿ ಕಂಡೆನು ನಿನ್ನಲಿ ನನ್ನನೆ, ಅಲ್ಲಿ ಕನ್ನಡಿಯಂತಿಹ ಕಾಯದಲ್ಲಿ, ಕನ್ನಡಿಯಂತಿಹ ಕಾಯದಲ್ಲಿ ನಮಿಸುವೆ ನಾನು ಶ್ರೀ ಜಿನದೇವನ ಪರಮ ಸುಖಿ ಪರಮೇಶ್ವರನ. ನಮಿಸುವೆ ನಾನು ಶ್ರೀ ಜಿನದೇವನ ಪರಮ ಸುಖಿ ಪರಮೇಶ್ವರನ.
ಮೋಕ್ಷ ಮಾರ್ಗದ ನೇತಾರ ನೀನು ಭಕ್ತಿಯ ಮಾರ್ಗದಿ ನಡೆಯುವೆನು ಮೋಕ್ಷ ಮಾರ್ಗದ ನೇತಾರ ನೀನು ಭಕ್ತಿಯ ಮಾರ್ಗದಿ ನಡೆಯುವೆನು ತವ ಸಮ ಆತ್ಮನ ಭಾವನೆ ಮಾಡುತ್ತ ತವ ಸಮ ಆತ್ಮನ ಭಾವನೆ ಮಾಡುತ್ತ ನನ್ನಲ್ಲಿ ನಾನು ವೈಶಾಲಿ ಚಂದ್ರಪ್ರಭು ನಿರ್ಮಾಣದಿ ಜೈನ ಸಮಾಜದ ಪ್ರೋತ್ಸಾಹದಿ